ಇತಿಹಾಸ ತೆಗೆದು ನೋಡಿದ್ರೆ ಇಂಥ ಒಂದು ಕ್ಷಣ ಬಂದಿದೆ, ಏನು ಹೇಳ್ತೀರಾ ಸರ್? ನೋಡಿ, ಇವತ್ತು ನಾನು ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿಗೆ ಬರಲಿಕ್ಕೆ ಪ್ರಮುಖವಾಗಿರುವಂಥ ಕಾರಣ ಅಂತಂದರೆ, ನಮ್ಮ ಕನ್ನಡ ನಾಡು ಅಂತಂದ್ರೇ ಹನುಮ ಜನಿಸಿದ ನಾಡಿದ್ದು. ಸಾಕ್ಷಾತ್ತು ಹನುಮದೇವರಂದರೆ ಕಲಿಯುಗದ ಪ್ರತ್ಯಕ್ಷ ದೈವ. ಬ್ರಹ್ಮದೇವರು ಲಿಖಿತದಲ್ಲಿ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಂದರೆ ಹನುಮದೇವರು. ಹಾಗಾಗಿ ಅದು ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿರುವಂಥ, ಕಿಷ್ಕಿಂಧಪುರಿಯಲ್ಲಿ ಹುಟ್ಟಿರುವಂಥ ಅಂಜನಾದ್ರಿಯ ಹನುಮಂತನ ಒಂದು ಧ್ವಜ ಕಳೆದ 40 ವರ್ಷದಿಂದ ಈ ಒಂದು ಕೆರಗೋಡು ಗ್ರಾಮದಲ್ಲಿ ಅವರು ಧ್ವಜ ಹಾರಿಸ್ತಾ ಇದ್ದಾರೆ. ಆದರೆ ಅಯೋಧ್ಯೆ ರಾಮ ಮಂದಿರ ದೃಷ್ಟಿಯಿಂದ 108 ಅಡಿ ವಿಶೇಷವಾಗಿ ಒಂದು ನೆನಪಿನ ದೃಷ್ಟಿಯಿಂದ ಮಾಡಿರುವಂಥದ್ದನ್ನು ಸರ್ಕಾರದ ಅಧಿಕಾರಿಗಳು ತೆರವುಗೊಳಿಸಿರೋದು ತುಂಬ. ಸರ್, ಅವರೆಲ್ಲ ಹೇಳ್ತಿದ್ದಾರೆ ನಾವೆಲ್ಲ ಸೌಹಾರ್ದಯುತವಾಗಿ ಇಲ್ಲಿ ಇದ್ವಿ, ಏನು ಇರಲಿಲ್ಲ, ಇದೇ ರಾಜಕೀಯ ಮಾಡ್ತಿದ್ದಾರೆ, ಇದು ಯಾವುದು ರಾಜಕೀಯ ಅಲ್ಲ, ಬರೀ ಧಾರ್ಮಿಕ ಆಚರಣೆ. ಬಟ್ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ? 100ಕ್ಕೆ 100 ಧಾರ್ಮಿಕ ಆಚರಣೆಯಲ್ಲೇ, ಇಲ್ಲಿ ರಾಜಕೀಯನೂ ಪ್ರಶ್ನೆನೇ ಬರಲ್ಲ. ಇವತ್ತು ನನಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರಾಗಲಿ, ಪಕ್ಷ ಸಂಘಟನೆ ಆಗಲಿ ಮಂಡ್ಯ ಭಾಗದಲ್ಲಿ ಇಲ್ಲೇ ಇಲ್ಲ. ಆದರೆ ಭಗವಂತನ ವಿಚಾರದಲ್ಲಿ ಸರ್ಕಾರ ಅಧಿಕಾರಿಗಳು ರಾತ್ರೋರಾತ್ರಿ ಬಂದು ಧ್ವಜವನ್ನು ಇಳಿಸಿ ಮತ್ತು ರಾಷ್ಟ್ರ ಧ್ವಜಕ್ಕೂ ಅಪಮಾನ ಎಸಗಿದ್ದಾರೆ ಮತ್ತು ಹನುಮ ಧ್ವಜಕ್ಕೂ ಅಪಮಾನ ಎಸಗಿದ್ದಾರೆ. ಅವತ್ತು ಗಂಗಾವತಿಯಲ್ಲೂ ಕೂಡ ನಾವು ನೋಡಿದ್ದೀವಿ, ಅವತ್ತು ಹನುಮಾನ್ ಜಯಂತಿ ಯಾವ ರೀತಿ 22ನೇ ತಾರೀಕು ನೀವು ಮಾಡಿದ್ರಿ ಅಂತೇಳಿ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಸ್ವತಃ ಜೈ ಶ್ರೀರಾಮ್ ಅಂತ ಹೇಳಿ ಈಗ ಭಗವಧ್ವಜ ಇಳಿಸೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ನಾನು ತಮಗೆ ಯಾವುದೇ ಒಂದು ವಿಚಾರದಲ್ಲಿ ನಾನು ತಮಗೆ ಹೇಳಬೇಕು ಅಂತಂದರೆ, ಇವತ್ತು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಅಂಜನಾದ್ರಿ ಸರ್, ಇನ್ನೊಂದು ಬಿಜೆಪಿ ಬೆಂಬಲಿಸ್ತೀರಾ ಅಂತ ಒಂದು ಮಾತು ಹೇಳ್ತೀರಾ, ಜೊತೆಗೆ ಅಥವಾ ಬಿಜೆಪಿ ಸೇರ್ತೀರಾ ಅಥವಾ ಬಿಜೆಪಿ ಬೆಂಬಲಿಸ್ತೀರಾ? ಇವತ್ತು ನೋಡಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇವತ್ತು ಇಲ್ಲಿ ನಾನು ರಾಜಕೀಯ ಮಾತಾಡೋದಕ್ಕಿಂತ ಕೂಡ ಹನುಮಂತನ ವಿಚಾರದಲ್ಲಿ, ಹನುಮ ಧ್ವಜ ವಿಚಾರದಲ್ಲಿ ಈ ಕೆರಗೋಡು ಗ್ರಾಮ ಜನರಿಗೆ ಬೆಂಬಲ ನೀಡೋದಕ್ಕೆ ನಾನು ಬಂದಿರುವಂಥವನು. ನೀವು ಬಿಜೆಪಿ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಸೇರ್ತೀರಾ ಅಂತ ಒಂದು ಪ್ರಶ್ನೆ. ಏನು ನಾನು ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಂಟೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀನಿ ನಾನು. ಎಸ್, ಇವಿಷ್ಟು ಜನಾರ್ದನ್ ರೆಡ್ಡಿ ಅವರ ಅಂದರೆ ಹನುಮಾನ್ ಧ್ವಜ ವಿಚಾರದಲ್ಲಿ ನಾನು ಬಿಜೆಪಿಯನ್ನು ಬೆಂಬಲಿಸ್ತೀನಿ ಹೊರತು ಅಂದರೆ ಈ ಒಂದು ವಿಚಾರದಲ್ಲಿ ನಾನು ಯಾವಾಗಲೂ ಜೊತೆ ಇರ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.